ದಂಡಕಾರಣ್ಯದ ಆ ಪುಣ್ಯ ಭೂಮಿಯಲ್ಲಿ ಬೇಡರ ಕುಲದ ವೃದ್ಧೆ ಶಬರಿ ದಿನ, ವಾರ, ತಿಂಗಳು, ವರ್ಷಗಳ ಕಾಲ ಕಾಯುತ್ತಿದ್ದಳು. ಗುರುಗಳ ವಾಣಿಯ ಮೇಲೆ ಅಚಲ ನಂಬಿಕೆ. ಪ್ರತಿದಿನ ರಾಮನಿಗಾಗಿ ದಾರಿ ಗುಡಿಸುವುದು, ಮುಳ್ಳುಕಲ್ಲು ತೆಗೆಯುವುದು ಆಕೆಯ ಬದುಕೆ ಕಾಯುವಿಕೆಯ ತಪಸ್ಸಾಗಿತ್ತು. ಆದರೆ ಆಕೆಯ ಪ್ರೀತಿಯ ಸಿದ್ಧತೆ ನೋಡಿ. ರಾಮನಿಗಾಗಿ ತಂದ ಪ್ರತಿ ಹಣ್ಣನ್ನು ಸಿಹಿ ಇದೆಯೇ, ಕಹಿ ಇದೆಯೇ ಇಲ್ಲವೇ ಎಂದು ಪರೀಕ್ಷಿಸಲು ಪ್ರೀತಿಯಿಂದ ಕಚ್ಚಿ ಸವಿದು ಇಡುತ್ತಿದ್ದಳು. ಲೋಕಕ್ಕೆ ಅದು ಎಂಜಲು, ಆದರೆ ಶಬರಿಯ ಪಾಲೆಗೆ ಅದು ಭಕ್ತಿಯ ಪರಿಶುದ್ಧ ಕರ್ತವ್ಯ. ಯುಗಗಳ ಕಾಯುವಿಕೆ ಮುಕ್ತಾಯವಾಯಿತು. ಸೀತಾನ್ವೇಷಣೆಯಲ್ಲಿ ಬಂದ ಶ್ರೀರಾಮ ಮತ್ತು ಲಕ್ಷ್ಮಣರು ಆಶ್ರಮಕ್ಕೆ ಬಂದರು. ಆನಂದ ಬಾಷ್ಪಗಳು ಸುರಿದವು. ಆಕೆ ತನ್ನ ಕಚ್ಚಿ ಸವಿದ ಹಣ್ಣುಗಳ ಬುಟ್ಟಿಯನ್ನು ರಾಮನ ಮುಂದೆ ಇರಿಸಿದಳು. ಲಕ್ಷ್ಮಣನು ಒಂದೆನಿತು ಸಂಕೋಚಗೊಂಡರು. ಮರ್ಯಾದಾ ಪುರುಷೋತ್ತಮ ರಾಮನು ಆಕೆಯ ನಿಷ್ಕಲ್ಮಶ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಒಂದೊಂದೇ ಹಣ್ಣನ್ನು ಆನಂದದಿಂದ ಸ್ವೀಕರಿಸಿ ತಿಂದನು. ಅನನ್ಯ ಪ್ರೀತಿ ಜಾತಿ ಮತದ ಎಲ್ಲೆಯನ್ನು ಮೀರಿ ಭಗವಂತನನ್ನು ತಲುಪಿದ ಪವಾಡವಿದು. ಶುದ್ಧ ಪ್ರೇಮ ಮತ್ತು ಅನನ್ಯ ಭಕ್ತಿಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಈ ದಿವ್ಯ ಕಥೆಯನ್ನು ಪೂರ್ಣವಾಗಿ ಕೇಳಲು ನಮ್ಮ ಚಾನಲ್ನಲ್ಲಿ ಸಂಪೂರ್ಣ ವಿಡಿಯೋ ವೀಕ್ಷಿಸಿ.